ಇನ್ನು ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧಕ್ಕೆ ತೆರಳಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಜೊತೆಗೆ ಪರಮೇಶ್ವರ್ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಎಚ್.ಕೆ. ಪಾಟೀಲ್ ಅವರ ಜೊತೆಗೆ ಪರಮೇಶ್ವರ್. ಸ್ಥಳಾಂತರದ ಕುರಿತು ಸಿಎಂ ಮತ್ತು ಸಚಿವರ ಜೊತೆಗೆ ಚರ್ಚೆ ಮಾಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೋರ್ಟ್ನ ಗಮನಕ್ಕೆ ತಂದು ಅನುಮತಿಯನ್ನ ಪಡ್ಕೊಂಡು ಅದಾದ ನಂತರ ಅವರನ್ನ ದರ್ಶನ್ ಮತ್ತು ಗ್ಯಾಂಗ್ನ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆಗಳು ಆಗಿವೆ. ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಸಿಎಂ ಜೊತೆಗೆ ಮಾತಾಡಿ ಎಚ್.ಕೆ. ಪಾಟೀಲ್ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಸೊ ಹೇಗೆ ಕಾನೂನಾತ್ಮಕವಾಗಿ ಇದರಲ್ಲಿ ಹೋರಾಟ ಮಾಡಬೇಕಾಗತ್ತೆ, ಕಾನೂನಾತ್ಮಕವಾಗಿ ಪರ್ಮಿಷನ್ಸ್ ಹೇಗೆ ತಗೋಬೇಕಾಗತ್ತೆ ಅದೆಲ್ಲವನ್ನು ತಗೊಂಡು ನಂತರ ಅವರನ್ನ ಇಡೀ ದರ್ಶನ್ ಆ್ಯಂಡ್ ಗ್ಯಾಂಗನ್ನೇ ಶಿಫ್ಟ್ ಮಾಡಬೇಕಾ ಅಥವಾ ಬರೀ ದರ್ಶನ್ನ ಮಾತ್ರ ಶಿಫ್ಟ್ ಮಾಡಬೇಕಾ, ಈ ಎಲ್ಲ ವಿಚಾರವಾಗಿಯೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ಈಗಾಗಲೇ 3 FIR ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನು ಬಿ ದಯಾನಂದ್ ಅವರು ಕೂಡ ಹೇಳ್ತಾ ಇದ್ರು. ಅದರಲ್ಲಿ 2 FIRಗಳ ತನಿಖೆಯನ್ನು ಇನ್ಸ್ಪೆಕ್ಟರ್ಗಳ ನೇತೃತ್ವದ ತಂಡ ಮಾಡ್ತಾ ಇದೆ. ಇದರಲ್ಲಿ A1 ಆಗಿರುವಂಥದ್ದು ದರ್ಶನ್. ಇನ್ನೊಂದು ಪ್ರಕರಣ, ಇನ್ನೊಂದು FIRನ ACP ನೇತೃತ್ವದ ತಂಡ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಬಿ ದಯಾನಂದ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನುಳಿದಂತೆ ಈಗ ಜಿ ಪರಮೇಶ್ವರ್ ಅವರು ಸಿಎಂ ಮತ್ತು ಎಚ್.ಕೆ. ಪಾಟೀಲ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ.